ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಲು ಯಾವಾಗಲೂ ಸಹ ಅಧಿಕಾರದಲ್ಲಿ ಇರೋರು ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು. ಚಲನಚಿತ್ರದವರು ನಟರು ಏನೋ ಕಲಾವಿದರು ಎಲ್ಲ ಅವರು ಸಿಟಿಸನ್ಸ್ ಆಗಿರ್ತಾರೆ, ಪ್ರೈವೇಟ್ ಸಿಟಿಸನ್ಸ್ ಆಗಿರ್ತಾರೆ. ಅವರ ಆಕಾಂಕ್ಷೆ ಅವ್ರು ಬರ್ಬೇಕೋ ಇಲ್ವೋ ಅವ್ರು ಆಯ್ಕೆ ಮಾಡ್ಬೇಕಾಗುತ್ತೆ. ಅವ್ರು ಬಂದಿದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಹೋರಾಟದಲ್ಲಿ ಸೇರ್ಬೇಕೋ ಇಲ್ವೋ ಅಂತ ಒಬ್ಬ ಖಾಸ ಒಂದು ಪ್ರಜೆಗಳಿಗೆ ಅದು ಅವರ ಒಂದು ಆಯ್ಕೆ ಮಾಡ್ಬೇಕಾಗಿರುವಂತದ್ದು. ನೀವು ಹೋರಾಟ ಮುಂದುವರಿತಾ ಇದೀವಿ ಅಂತ ಯಾರು ಕೈ ಜೋಡಿಸ್ತಾರೆ ಅಂತ ಅವರೇ ಆಯ್ಕೆ ಮಾಡ್ಬೇಕಾಗುತ್ತೆ. ಈಗ ಪಕ್ಷದಿಂದ ಆಗಿದ್ರೆ ಪಕ್ಷದವ್ರು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಲು ಸೊ ಅವ್ರು ಬಂದೇ ಇಲ್ವೋ ಅಂತ ಪ್ರಶ್ನೆ ಮಾಡೋದು ಸೂಕ್ತ ಅಂತ ನಾನು ಭಯ ಹುಟ್ಟಿಸೋ ರೀತಿಲಿ ಟೈಟ್ ಮಾಡ್ತೀವಿ ಅಂತ DCM ಹೇಳಿರೋದು. ಅದೇ ನಾನು ಯಾವಾಗ್ಲೂ ಸಹ ಅಧಿಕಾರದಲ್ಲಿ ಇರೋರು ಬಹಳ ಒಂದು ಜನರ ಒಂದು ಅವರ ಏನು ಇಂಥ ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು ಅಂತ ನನ್ನ ನಿಲುವು. ನಾವು ಯಾವುದೇ ರೀತಿ ಅಂತ ಒಂದು ಘೋಷಣೆ ಕೊಡೋದಿಲ್ಲ, ಯಾಕಂದ್ರೆ ಅದು ಬಾರ ಒಂದ್ ರೀತಿಯ ಅಹಂಕಾರ ತೋರಿಸ್ತದೆ. ಆದ್ರೂ ಸಹ ಇವರು ಉಪಮುಖ್ಯಮಂತ್ರಿಗಳು ಯಾಕೆ ಹೇಳಿದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಾಗುತ್ತೆ. 5 ಗ್ಯಾರಂಟಿಗಳ ಸಂಬಂಧಿಸಿದಂತೆ ದಲಿತರ ಮೀಸಲು ನಿಧಿಗೆ ಕಣ್ಣು ಹಾಕಲು ಪ್ರಸ್ತಾವನೆ ಸಿದ್ಧಪಡಿಸಿರುವಂತದ್ದು ಈ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿದೀವಿ. ನಮ್ಮ ಆಗ್ರಹ ಇಷ್ಟೇನೆ, 7C ಕೂಡ ನೀವು ರದ್ದು ಮಾಡಿ ದಲಿತರು ಆದಿವಾಸಿಗಳಿಗೆ ಮೀಸಲಿಟ್ಟಿರುವ ಹಣವನ್ನು ಪೂರ್ತಿಯಾಗಿ ಅವರಿಗೆ ಸಲ್ಲುವಂತೆ ಮಾಡಿ ಅಂತ ಇದು ನಮ್ಮ ಬಹಳ ಸ್ಪಷ್ಟವಾದ ಆಗ್ರಹ. ಈ ರೀತಿ ಅವರು ಏನು ಒಂದು ಒಳ್ಳೆ ಸರ್ಕಾರವನ್ನು ಮಾಡ್ಬೇಕಾಗಿರೋದು ನಮ್ಮೆಲ್ಲರಿಗೂ ಆಸೆ ಆಕಾಂಕ್ಷೆ. ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸವನ್ನು ನಾವು ಮುಂದುವರಿತಾ ಇದ್ದೀವಿ. ದಲಿತರ ಪರವಾಗಿ, ನಮ್ಮ ಪರಿಶಿಷ್ಟ ಪಂಗಡಗಳ ಪರವಾಗಿ ಯಾವತ್ತೂ ಸಹ ನಿಂತಿರುವಂತದ್ದು ಭಾರತೀಯ ಜನತಾ ಪಾರ್ಟಿ. ಈಗಾಗಲೇ ನಮ್ಮ ಏನು ಅನೇಕ ಕೇಂದ್ರ ಸರ್ಕಾರದ ಒಂದು ಯೋಜನೆಗಳಿದಾವೆ, ಜನ್ಮನ್ನು ಅನೇಕ ಒಂದು ಯೋಜನೆಗಳು ಈ 2 ಸಮುದಾಯಕ್ಕೂ ಕೂಡ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಬಂದಿದ್ದೀವಿ. ಇದೇ ರೀತಿನೂ ಕೂಡ ರಾಜ್ಯ ಸರ್ಕಾರ ಕೆಲಸ ಮಾಡ್ಬೇಕಂತ ನಮ್ಮೆಲ್ಲರ ಆಸೆ ಆಕಾಂಕ್ಷೆ. ಆದ್ರೆ ಇವರು ತಮ್ಮ ಹಣಕಾಸಿನ ಯೋಜನೆಯನ್ನು ಯಾವ ಚೌಕಟ್ಟಿನಲ್ಲಿ ಅದನ್ನ ರೂಪಿಸಬೇಕು ಅಂತ ಒಂದು ಯೋಗ್ಯತೆ ಇಲ್ಲದೆ ಇರೋ ಕಾರಣಕ್ಕಾಗಿ ಇಂಥ ಒಂದು ಹಣದ ದುರ್ಬಳಕೆ ಮಾಡುವಂತದ್ದು ಮೂಲಕ ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಅವರು ಮುಂದುವರಿತಾ ಹೋಗ್ತಾ ಇದ್ದಾರೆ. ಇದು ನಾವು ಖಂಡಿಸ್ತೀವಿ ಮತ್ತು ಭವಿಷ್ಯದಲ್ಲಿ ಸರಿಯಾಗಿ ಮೀಸಲಿಟ್ಟಿರುವ ಹಣ ಏನಿದೆ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಅದನ್ನ ಉಪಯೋಗಿಸಬೇಕಾಗಿ ನಾವು ಮನವಿ ಮಾಡ್ತೀವಿ.